ಅಜ್ಜಿ ನಾನು ನನ್ನ ಚೇಂಬರಲ್ಲಿ ಇರ್ತೀನಿ. ಅಕ್ಕ ಏನು ನನ್ನ ಸೆರಗು. ಸಾರಿ, ಐ ಆಮ್ ರಿಯಲಿ ಸಾರಿ. ರವಿ, ಯು ಆರ್ ಅಪಾಯಿಂಟೆಡ್. ಇವತ್ತಿನಿಂದ ಕೆಲ್ಸಕ್ಕೆ ಜಾಯ್ನ್ ಆಗ್ಬೋದು. ಯಾವ ಪೋಸ್ಟ್ ಅಂತ ಗೊತ್ತಾಗ್ಲಿಲ್ಲ. ಹೆಸರಿಗೆ ಹೊಸ MD-ಗೆ ಅಸಿಸ್ಟೆಂಟ್ ಆಗಿ. ಆದ್ರೆ ಇವತ್ ಮಾಡಿದ್ಯಲ್ಲ, ಅದೇ ತರ ಸಿಚುಯೇಷನ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಮಾಡೋಣ, ಖಂಡಿತ ಮಾಡೋಣ. ಅಕ್ಕ ಭಾವ ಒಂದಾಗಕ್ಕೆ ಒಂದು ಚಿಕ್ಕ ಅಳಿಲು ಸೇವೆ ಅಲ್ಲ ಅಲ್ಲ ಅಲ್ಲ, ಈ ತಮ್ಮನ್ ಸೇವೆ ಖಂಡಿತ ಮಾಡೋಣ ಅಜ್ಜಿ. ಜಾನ್ವಿ ಬನ್ನಿ ಅಕ್ಕ. ಜಾನ್ವಿ ಎಲ್ಲಿದ್ಯಾ? ಬೇಗ ಬಾ ಜಾನ್ವಿ. ಬೇಗ ಬೈ ಕುತ್ಕೋ. ಬೇಗ ಹೇಳು, ಇವತ್ತು ಆಫೀಸಲ್ಲಿ ಏನಾಯ್ತು ಹೇಳು ಜಾನ್ವಿ. ಅಜ್ಜಿ ನನ್ನನ್ನ ಸ್ಟಾಫಿಗೆಲ್ಲ ಪರಿಚಯ ಮಾಡ್ಕೊಟ್ರು. ಅದೆಲ್ಲ ಗೊತ್ತು. ಶ್ರೀ ಬಂದಿದ್ನಾ? ನಿನ್ನ ಮಾತಾಡ್ಸಿದ್ನಾ? ಅವ್ನು ಹೇಗೆ ಮಾತಾಡಿಸ್ತಾನೆ? ಇವಳು ಮನೆಗೆ ಬಂದ್ಲು, ಅವ್ನು ಹೋದ, ಇವಳು ಆಫೀಸ್ಗೆ ಹೋದ್ಲು, ಅವನ ಕೈಯಿಂದ MD ಪೋಸ್ಟ್ ಕಿತ್ಕೊಂಡ್ಲು. ಅವಮಾನ ಆಗಿರುತ್ತೆ ಅವನಿಗೆ. ಅವನ ಜಾಗದಲ್ಲಿ ನಾನಿದ್ದಿದ್ರು ಹಾಗೆ ಮಾಡ್ತಿದ್ದೆ. ಒಂದೇ ಸುನಿ ಕೆಳಗಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಅಲ್ಲಮ್ಮ. 30 ದಿನ ಅಲ್ಲ, 30 ವರ್ಷ ಆದ್ರೂ ಅವ್ನು ನಿನ್ನ ಹತ್ರ ಮಾತಾಡ್ಸಲ್ಲ. ನನಗೆ ನಂಬಿಕೆ ಇದೆ ಅತ್ತೆ. ದಿನ ಬೆಳಗಾದ್ರೂ ಶ್ರೀ ನನ್ನ ಕಣ್ ಮುಂದೆನೆ ಓಡಾಡ್ಬೇಕು. ನಾನೀಗ ಅವನಿಗೆ ಬಾಸ್ ಅತ್ತೆ. ವಸು ವಸು ಕೇಳಿಸ್ಕೊಂಡೇನೆ, ಇವಳು ನಮ್ಮ ಶ್ರೀಗ್ ಬಾಸ್ ಅಂತೆ. ನಮ್ಮ ಮಗನ ಮೇಲೆ ಎಷ್ಟು ಅಧಿಕಾರ ಚಲಿಸ್ತಾ ಇದ್ದಾಳೆ ಕಣೆ ಇವಳು. ಅಲ್ವೇ, ಅಧಿಕಾರದ ಅಂಬ್ಲಿ ಏರ್ಬಿಟ್ಟಿದೆ ಕಣೆ ಇವಳಿಗೆ. ಲಲಿತಕ್ಕ, ಅದು ಅಧಿಕಾರದ ಅಂಬ್ಲ ಅಲ್ಲ, ನಮ್ ಶ್ರೀ ಮೇಲಿರೋ ಪ್ರೀತಿ ಅಂಬ್ಲು ಅಲ್ವಾ ಜಾನ್ವಿ? ನಾಚ್ಕೊಂಡಿದ್ ಸಾಕು. ಆಫೀಸಲ್ಲಿ ಏನಾಯ್ತು ಅಂತ ಹೇಳು ಬೇಗ. ಇಲ್ಲಪ್ಪ, ನಾನು ಹೇಳಲ್ಲ, ನನಗೆ ನಾಚಿಕೆ ಆಗುತ್ತೆ. ನೀನ್ ಇಷ್ಟೊಂದು ನಾಚ್ಕೊಳ್ಳೋ ಅಂತ ಆಫೀಸಲ್ಲಿ ಏನೋ ಆಗಿದೆ, ಅದೇನು ಅಂತ ಹೇಳು ಬೇಗ ಹೇಳು ಜಾನ್ವಿ, ಹೇಳು. ಅದು ನಾನಿವತ್ತು ಹಾಕೊಂಡಿದ್ದ ಸೀರೆ ಸ್ವಲ್ಪ ಸ್ಮೂತ್ ಆಗಿತ್ತು. ನನ್ನ ಸೆರಗು ಸ್ವಲ್ಪ ಉದ್ದ ಇತ್ತು. ನಾನು ಅಜ್ಜಿ ಶ್ರೀ ಎಲ್ಲ ನಿಂತ್ಕೊಂಡಿದ್ರಿ. ನನ್ನ ಸೀರೆ ಸೆರಗು ಶ್ರೀ ಕಾಲಿಗೆ ಸಿಕ್ಕಾಕೊಂಡಿತ್ತು. ಸರಿ, ಮುಂದೇನಾಯ್ತು ಅಂತ ಹೇಳು. ಇಲ್ಲಪ್ಪ, ನಾನು ಹೇಳಲ್ಲ. ಜಾನ್ವಿ,
ಆಯ್ತು ಅಂತ ಹೇಳಲ್ವಾ? ಅಷ್ಟೇ ಆಗಿದ್ದು. ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲಪ್ಪ, ಬೇಕಂದ್ರೆ ಅಜ್ಜಿನೇ ಕೇಳಿ, ಅವರು ಅಲ್ಲಿದ್ರು. ಹೋ, ನಿಮ್ಮಿಬ್ರು ರೊಮ್ಯಾಂಟಿಕ್ ವಿಷಯನ ನಾನ್ ಹೋಗಿ ಅತ್ತೆ ಹತ್ರ ಕೇಳಿದ್ರೆ ನನ್ ಕತೆ. ಅಯ್ಯೋ, ಆ ಸೀರೆ ವಿಷಯ ಬಿಡು. ನನ್ಗೊಂದು ವಿಷಯ ಹೇಳು. ಆಫೀಸ್ಗೆ ಹೋಗಿ ಇವತ್ತು ಒಂದಿನ ಕಳೀತು. ಈಗಲೂ ನಿಂಗೆ ನಂಬಿಕೆ ಇದೆಯಾ ನನ್ನ ಮಗನ್ನ ಮನೆಗೆ ಕರ್ಕೊಂಡ್ ಬರ್ತೀಯ ಅಂತ? ನಂಬಿಕೆ ಇದೆ ಅತ್ತೆ. ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಯತ್ನ ಪಡ್ತಿದ್ದೀನಿ. ಇನ್ನು ಸ್ವಲ್ಪ ದಿವಸ ಅಷ್ಟೇ. ನಿಮ್ಮ ಮಗನ್ನ ನಿಮ್ಮ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಹಲೋ ಅಪ್ಪ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗಳೇ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಅಳಿಯಂದ್ರು ಅವ್ರು ಹೇಗಿದ್ದಾರೆ ಮಗಳೇ? ಅವರು ಚೆನ್ನಾಗಿದ್ದಾರೆ. ಏನು ಫೋನ್ ಮಾಡಿದ್ದು? ಔಷಧಿ ಎಲ್ಲ ಇನ್ನೂ ಇರಬೇಕಲ್ಲ? ಅದಕ್ಕೆಲ್ಲ ಫೋನ್ ಮಾಡಿದ್ದು, ನಿನ್ನ ಕಂಪ್ನಿ MD ಮಾಡಿದ್ರಂತೆ ಅನ್ಪೂರ್ಣಮ್ ಅವರು. ನಿನಗೆ ಯಾರು ಹೇಳಿದ್ದು? ಇದಾನಲ್ಲ ನಿನ್ನ ಬಾಲಂಗೋಚಿ ತಮ್ಮ ರವಿ, ಅವನು ಹೇಳ್ದ. ಹೌದಪ್ಪ, ಇವತ್ತು ಇದ್ದಕ್ಕಿದ್ದಾಗೆ ಅಜ್ಜಿ ನನಗೆ ಆಫೀಸಿಗೆ ಕರೆದ್ರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನನ್ನನ್ನು ಆ ಕಂಪ್ನಿ MD ಮಾಡಿದ್ದಾರೆ ಅಂತ. ಆಮೇಲೆ ಅಜ್ಜಿನೇ ನನ್ನ ಎಲ್ಲ ಸ್ಟಾಫಿಗೂ ಪರಿಚಯ ಮಾಡಿಕೊಟ್ರು. ಹೌದು, ರವಿ ಎಲ್ಲ ವಿಷಯ ಹೇಳ್ದ. ನಿಮ್ಮ ಮಗಳು MD ಆದ ವಿಷಯ ಕೇಳಿ ನಿಮಗೆ ತುಂಬಾ ಸಂತೋಷ ಆಗಿರ್ಬೇಕಲ್ಲ? ನಿನಗಿಂತ ಮುಂಚೆ ಅಳಿಯಂದ್ರೆ ಅಲ್ವಾ MD ಆಗಿದ್ದು? ಹೌದು. ಈಗ ನೀನು MD ಆದ್ರೆ ಅಳಿಯಂದ್ರು ಅನ್ಪೂರ್ಣಮ್ ಅವರು ಅಳಿಯಂದ್ರನ್ನ ಪ್ರೊಪರೇಟರ್ ಮಾಡ್ತಾರಂತ? ಇಲ್ಲ ಅಪ್ಪ, ಅಜ್ಜಿನೇ ಪ್ರೊಪ್ರೈಟರ್ ಆಗಿರ್ತಾರೆ. ಶ್ರೀ ನನಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾರೆ. ಅಳಿಯಂದ್ರಿಗೆ ಅವಮಾನ ಆಗಲ್ವಾ? ಶ್ರೀಗೆ ಅವಮಾನ ಆಗಲಿ ಅಂತ ಅಲ್ಲ ಅಪ್ಪ ಅಜ್ಜಿ ನಿರ್ಧಾರ ತಗೊಂಡಿದ್ದು. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೆ ನನ್ನನ್ನು MD ಮಾಡಿರೋದು, ಶ್ರೀಗೆ ನನ್ನ ಅಸೋಸಿಯೇಟ್ ಮಾಡಿರೋದು. ನೀನು MD, ಅಳಿಯಂದ್ರು ನಿನಗೆ ಅಸೋಸಿಯೇಟು? ಯಾವ ಒಳ್ಳೆ ಉದ್ದೇಶ ಅದಕ್ಕೆ ಸಾಧ್ಯ? ಯಾಕೆ ಸುಮ್ಮನಾದೆ ಹೇಳು. ಅದು ಅಪ್ಪ, ಅಜ್ಜಿ ನಮ್ಮದೇ ಕಂಪ್ನಿದು ಇನ್ನೊಂದು ಫ್ರಾಂಚೈಸಿ ಓಪನ್ ಮಾಡ್ತಿದ್ದಾರೆ. ಶ್ರೀ ಅಲ್ಲಿಗೆ ಶಿಫ್ಟ್ ಆಗ್ತಾರೆ, ನನ್ನನ್ನು ಈ ಕಂಪ್ನಿಯಲ್ಲಿ ಬಿಡ್ತಾರೆ. ನನಗೆ ಈ ಕೆಲಸ, ಈ ಪೋಸ್ಟು ಎಲ್ಲ ಹೊಸದಲ್ಲ ಅಪ್ಪ. ಅದಕ್ಕೆ ನಾನು ಕೆಲಸ ಕಲಿಯೋ ತನಕ ಶ್ರೀ ನನ್ನ ಜೊತೆ ಇದ್ದು ಟ್ರೈನ್ ಮಾಡ್ತಾರೆ. ಹೌದಾ? ಮತ್ತೆ ಇದ್ಯಾವುದನ್ನು ರವಿ ಹೇಳಲೇ ಇಲ್ವಲ್ಲ? ಇಷ್ಟೇ ಆದ್ರೆ ಸಂತೋಷ ಮಗಳೇ. ಆದ್ರೆ ಏನಪ್ಪ? ಅಳಿಯಂದ್ರು ಮೇಲ ಸ್ಥಾನದಲ್ಲಿ ನೀನು ಕೂತು ಅವ್ರಿಗೆ ಅವಮಾನ ಆಗೋ ಥರ ನಡ್ಕೋಬೇಡ ಮಗಳೇ. ಈಗ ತಾನೇ ನಿಮ್ಮಿಬ್ರು ಸಂಬಂಧ ಸರಿ ಹೋಗ್ತಿದೆ ಅಂತ ಹೇಳಿದ್ದೆ. ವಾಸಿ ಆಗ್ತಿರೋ ಗಾಯನ ಮತ್ತೆ ಕೆರ್ಕೊಂಡು ಹುಣ್ಣು ಮಾಡ್ಕೊಳಕ್ ಹೋಗ್ಬೇಡ ಮಗಳೇ. ಗುಣದಲ್ಲಿ ನೀನು ಮೇಲಿರ್ಬೇಕು, ಸ್ಥಾನದಲ್ಲ. ನಾನು ಹೇಳಿದ್ದ ಅರ್ಥ ಆಯ್ತಾ ಮಗಳೇ? ಹ್ಞೂ ಅಪ್ಪ. ಏನಾದರೂ ಮಾತಾಡೋದಿತ್ತ? ಅಜ್ಜಿ, ನನಗೆ MD ಪೋಸ್ಟ್ ಬೇಡ. ಯಾಕೆ? ನನಗೆ ಬ್ಯಾಂಕ್ ಕೆಲಸನೇ ಸರಿ. ನಾಳೆಯಿಂದ ನಾನು ಬ್ಯಾಂಕಿಗೆ ಹೋಗ್ತೀನಿ. ನೀನೇನು ಯೋಚನೆ ಮಾಡಬೇಡ. ನೀನು MD ಆದ ತಕ್ಷಣ ನಿಮ್ಮ ತಂದೆ ಮನೆಗೆ ಕಳಿಸೋ ದುಡ್ಡು ಕಳ್ಸೋಕ್ಕಾಗಲ್ಲ ಅಂತ ಏನೂ ಇಲ್ಲ.
ಬ್ಯಾಂಕ್ನಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಿದ್ರೋ ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ದುಡ್ಡಿನ ವಿಷಯ ಅಲ್ಲ ಅಜ್ಜಿ, ಮತ್ತೆ ನಂಗೆ ಶ್ರೀದೆ ಯೋಚನೆ. ಅವ್ರ ಆಫೀಸಿಗೆ ಹೋಗಿ ಅವ್ರ ಪೋಸ್ಟ್ನಲ್ಲೇ ಕೂತ್ಕೊಂಡ್ರೆ ಶ್ರೀಗೆ ಅವಮಾನ ಮಾಡ್ದಂಗಲ್ವಾ? ನೀನ್ ತಾನೇ ಹೇಳಿದ್ದು ನಾನು ದಿನನಿತ್ಯ ಶ್ರೀನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಆ ಥರ ಆಗ್ಬೇಕು ಅಂತ. ಅಷ್ಟಾದ್ರೆ ಶ್ರೀನ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿಲ್ವಾ? ಅದಕ್ಕೆ ನಿನ್ನ MD ಮಾಡಿದ್ದು. ಆದರೆ ಇಷ್ಟು ದಿನ ಶ್ರೀ MD ಆಗಿದ್ರು, ಈಗ ನಾನು ಅವ್ರ ಪೋಸ್ಟಿಗೆ ಹೋಗಿ ಇದ್ದಕ್ಕಿದ್ದಾಗೆ MD ಆದರೆ ಅವ್ರಿಗೆ ಹರ್ಟ್ ಆಗಲ್ವಾ? ದಿನ ನಾನು ಶ್ರೀನ ಮೀಟ್ ಮಾಡಬೇಕು ಅಂತ ಹೇಳಿದ್ದು ನಮ್ಮಿಬ್ರು ಮಧ್ಯೆ ಕಳೆದು ಹೋಗಿರೋ ಪ್ರೀತಿಲಿ ಇನ್ನಷ್ಟು ಹೊಸತನ ತರಕ್ಕೆ. ಆದರೆ ನಾನು MD ಆಗೋದ್ರಿಂದ ನಮ್ಮಿಬ್ರು ಮಧ್ಯೆ ಇರೋ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಿದೆ. ಶ್ರೀ ಈಗೋ ಹರ್ಟ್ ಆಗುತ್ತೆ, ನನ್ನ ಮೇಲಿರೋ ಹಠ ಇನ್ನೂ ಜಾಸ್ತಿ ಆಗುತ್ತೆ. ಆಗ ನನ್ನ ಮೇಲಿರೋ ಪ್ರೀತಿ ಇನ್ನೂ ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಇಷ್ಟಕ್ಕೂ ಶ್ರೀಗಿರೋ ಅನುಭವ, ಬಿಸ್ನೆಸ್ ಸೆನ್ಸ್, ಸಾಮರ್ಥ್ಯ ಇದು ಯಾವುದು ನನಗಿಲ್ಲ. ನೀನು ತುಂಬಾ ಜಾಣೆ, ನಮ್ಮ ಕಂಪನಿ ಉದ್ಧಾರ ಮಾಡ್ತೀಯ ಅಂತ ಅಲ್ಲ ನಿನ್ನ ಜಾಗದಲ್ಲಿ ಕೂರಿಸಿರೋದು. ಜನರ ಕಣ್ಣಿಗೆ ನೀನು ನಮ್ಮ ಕಂಪನಿ MD, ಆದರೆ ನೀನು ಕಂಪನಿ ನಡೆಸಬೇಕಾಗಿಲ್ಲ. ನೀನು ಶ್ರೀ ಮನಸ್ಸನ್ನ ಬದಲಾಯಿಸ್ಬೇಕು. ಹಾಗಾಗಬೇಕು ಅಂದರೆ ಶ್ರೀ ಇರೋ ಕಡೆ ನೀನಿರಬೇಕು. ಶ್ರೀ ಮನಸ್ಸನ್ನ ಗೆಲ್ಲಬೇಕು. ಅವನನ್ನ ಪ್ರೀತಿಯಿಂದ ಮನೆಗೆ ಬರೋ ಹಾಗೆ ಮಾಡಬೇಕು. ಅದಕ್ಕೆ ನಿನ್ನನ್ನು MD ಮಾಡಿರೋದು. ನಿಮ್ಮ ಉದ್ದೇಶ ನನಗೆ ಅರ್ಥ ಆಗ್ತಿದೆ, ಆದರೆ ಇದೊಂದು ದಾರಿ ಬಿಟ್ರೆ ನನ್ನ ಹತ್ರ ಬೇರೆ ಯಾವ ದಾರಿನೂ ಇಲ್ಲ. ಈ ಬೇಡವಾದ ಯೋಚನೆ ಎಲ್ಲ ಪಕ್ಕಕ್ಕಿಡು. ಇಲ್ಲ ಅಂದ್ರೆ ನೀನು ಶ್ರೀನೇ ಕಳ್ಕೋಬೇಕಾಗುತ್ತೆ. ನಿನ್ನ ಹತ್ರ ಇರೋದು ಒಂದೇ ತಿಂಗಳು ಟೈಮು, ಮರಿಬೇಡ. ವೆಲ್ಕಮ್ ಟು ಆ ಕಂಪ್ನಿ ಮೇಡಮ್. ಮೀಟ್ ಮಿಸ್ಟರ್ ಶ್ರೀನಿಧಿ. ನೀವು ಈ ಕಂಪ್ನಿ MD ಆಗಕ್ಕೆ ಮುಂಚೆ ಇವರೇ ಈ ಕಂಪ್ನಿ MD ಆಗಿದ್ರು. ಓ ಹಲೋ. ಅದೆಷ್ಟು ಬಿಂಕ ನನಗೆ. ನಿನ್ ಜಾನು ಹತ್ರನೇ ಗ್ಯಾಪ್ ಮೇಂಟೈನ್ ಮಾಡ್ತೀಯಾ? ತಪ್ಪಲ್ವಾ ಅದು? ನಿನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ನಿಮ್ಮ ಅಮ್ಮಂದ್ರಿಗೆ ಮಾತು ಕೊಟ್ಟಿದ್ದೀನಿ. ಆ ಮಾತು ಉಳಿಸ್ಕೊಳಕ್ ನನ್ನ ಹತ್ರ ಇರೋದು ಬರೀ 35 ದಿವಸ. ನೀನು ಈ ಥರ ಹಠ ಮಾಡೋದು, ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡಿದ್ರೆ ನನ್ನ ಗುರಿ ತಲುಪಕ್ಕೆ ನನಗೆ ಕಷ್ಟ ಆಗಲ್ವಾ? ನೀನು ಆಚೆ ಕೋಪ ಮಾಡ್ಕೊಳ್ಳೋ ಥರ ಪೋಸ್ ಕೊಟ್ಟರು ಮನಸ್ಸಲ್ಲೆಲ್ಲ ನನ್ನ ಬಗ್ಗೆ ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಳ್ಳು ಹೇಳಬಾರ್ದು. ನೀನು ಮುಚ್ಚಿಟ್ರು ನನಗೆ ಗೊತ್ತಾಗುತ್ತೆ. ಇಷ್ಟೊಂದು ಹಠ ಮಾಡ್ತಾರಾ? ನನ್ನ ಜೀವನನೇ ನಿನ್ನ ಕೈಲಿದೆ, ನನ್ನ ಗೆಲುವು ನಿನ್ನ ಕೈಲೇ ಇದೆ. ನನ್ನನ್ನು ಗೆಲ್ಲಿಸ್ತೀಯ ಅಲ್ವಾ? ಪ್ಲೀಸ್. ನೀನು ನನಗೆ ಗೆಲ್ಸು ಅಂತ ಕೇಳ್ತಿರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಶ್ರೀ, ನಮ್ಮೆಲ್ಲರ ಸಂತೋಷಕ್ಕೋಸ್ಕರ. ಅಮ್ಮಂದ್ರು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ, ನಾನು ಅಷ್ಟೆ. ನೀನು ಮನೆಗೆ ವಾಪಸ್ ಬಂದರೆ ಅಮ್ಮಂದ್ರಿಗೆ ಮಗ ಸಿಕ್ಕ ಸಂತೋಷ, ನನಗೆ ನನ್ನ ರಾಜ್ಕುಮಾರ ಸಿಕ್ಕ ಸಂತೋಷ. ಈ 30 ದಿನದಲ್ಲಿ ನನ್ನ ಜೊತೆ ಇರೋ ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಮರೆತು ಈ ಮನೆಗೆ ವಾಪಸ್ ಬರ್ತೀಯಾ ಅಲ್ವಾ? ಪ್ಲೀಸ್ ಬಾರೋ ಶ್ರೀ. ನೀನು ಮನೆ ಬಿಟ್ಟು ಹೋದ ಹೊಸದ್ರಲ್ಲೂ ಹೀಗೆ. ನೀನು ಮನೆ ಬಿಟ್ಟು ಹೋಗಿ ಇಷ್ಟು ದಿವಸ ಆಯಿತು ಅಂತ ಅವತ್ತಿನ ದಿವಸಕ್ಕೆ 8 ಮಾರ್ಕ್ ಹಾಕ್ತಾ ಇದ್ದೆ. ಆಗ ನನ್ನ ಶ್ರೀ ಇಲ್ಲದೆ ಈ ದಿನ ಕಳೆದ್ಬಿಟ್ನಾ ಅಂತ ನೋವಾಗ್ತಾ ಇತ್ತು, ಅಳು ಬರ್ತಾ ಇತ್ತು. ಇವತ್ತು
ನಾನು ಕಳೆದ ದಿನಕ್ಕೆ 8 ಮಾರ್ಕ್ ಹಾಕೋದಿಕ್ಕೆ ಹೊರಟಿದ್ದೀನಿ. ಆದರೆ ಮನ್ಸಲ್ಲಿ ನೋವಿಲ್ಲ. ಪ್ರತಿದಿನ ನಿನ್ನನ್ನು ನೋಡೋ ಸಂತೋಷ ಇದೆ. ನೀನ್ ಮನೆಗೆ ಬರೋ ನಿರೀಕ್ಷೆ ಇದೆ. ಉಳ್ದಿದ್ದ ದಿನಕ್ಕೂ ಹೀಗೆ 8 ಮಾರ್ಕ್ ಹಾಕ್ಬಿಡೋ. ಇಷ್ಟ ನಿನ್ ಕೈಲಾಗೋದು. ಪ್ರತಿ ಸಲ ಈ ಮನೇನ ಉಳ್ಕೊಳ್ಳೋದಿಕ್ಕೆ ಏನಾದ್ರೂ ನಾಟಕ ಆಡ್ತಿರ್ತೀಯ. ಈ ಮನೆಯಿಂದ ಹೋಗದೆ ಇರೋದಕ್ಕೆ ಏನಾದ್ರೂ ಸ್ಕ್ರೀನ್ ಮಾಡ್ತಿರ್ತೀಯ. ಆದ್ರೆ ಈ ಸಲ ಇವೆಲ್ಲ ನಡೆಯೋದಿಲ್ಲ. ಒಂದೇ 1 ತಿಂಗಳು ಉತ್ಸವ ನಿಂದು. ನೀನ್ ಹೆಣ್ದ ಬಲೆನಲ್ಲಿ ನೀನೇ ಸಿಕ್ಕಾಕೊಂಡೆ. ದೊಡ್ಡದಾಗ್ ಕಚ್ಕೊಂಡೆ. ಶ್ರೀನಿಧಿನ 30 ದಿನದಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ. ಈಗ ಉಳ್ದಿರೋದು ಬರೀ 27 ದಿನ ಮಾತ್ರ. ನಿಮ್ಮ ದೃಷ್ಟಿಯಲ್ಲಿ ಬರೀ 27 ದಿನ ಉಳಿದಿರೋದು. ಆದರೆ ನನ್ನ ದೃಷ್ಟಿಯಲ್ಲಿ ಬರೀ 3 ದಿನ ಕಳೆದಿರೋದು. ಇನ್ನೂ 27 ದಿನ ಬಾಕಿ ಇದೆ. ಕಳೆದು ಹೋಗಿರೋಕ್ಕಿಂತ ನನ್ನ ಕೈಯಲ್ಲಿರೋದೇ ಹೆಚ್ಚು. ಈ ತರ ಡೈಲಾಗ್ ಹೊಡಿಯೋದಿಕ್ಕೆ ನೀನೇನ್ ಕಡಿಮೆ ಇಲ್ಲ. ನೀವೇನು ಹೇಳಿದ್ರು ಸರಿ, ನಾನು ಹೆದರಲ್ಲ. ಇನ್ನು ಸಾಧಿಸ್ಬೇಕಾಗಿರೋದ್ರ ಬಗ್ಗೆ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತೀನಿ. ಇನ್ನು 27 ದಿನದಲ್ಲಿ ಶ್ರೀಗೆ ಈ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ನಾನು ಇದೇ ಮನೆಯಲ್ಲಿ ಇರ್ತೀನಿ. ನೋಡೋಣ. ಹಾಯ್ ಶ್ರೀ. ಹಲೋ ಮೇಡಮ್. ಇದೇನು ಮೇಡಮ್ ಅನ್ಕೊಂಡು? ನಮ್ಮ ಕಂಪ್ನಿ MD ನೀವು. ಒಂದು ರೀತಿಲಿ ನಮ್ಮಂತ ಎಷ್ಟೋ ಜನರಿಗೆ ಅನ್ನದಾತರು ನೀವು. ನಿಮ್ಮನ್ನ ಮೇಡಮ್ ಅಂತ ಕರೀದಾನೆ ಹೆಸರಿಡ್ದು ಕರೆಯಕ್ಕಾಗತ್ತಾ ಮೇಡಮ್? ಚುಚ್ಚು ಮಾತಾಡ್ಬೇಡ್ಬೋ ಪ್ಲೀಸ್. ಅಯ್ಯೋ, ಎಲ್ಲಾದ್ರೂ ಉಂಟೆ? ನೀವು ನಮ್ಮ ಕಂಪ್ನಿ MD. ನಿಮಗೆ ಚುಚ್ಚು ಮಾತಾಡೋಕೆ ಹೇಗೆ ಸಾಧ್ಯ ಹೇಳಿ? ಒಂದ್ ವೇಳೆ ನಿಮ್ಗೆ ಆ ರೀತಿ ಏನಾದರೂ ಅನ್ಸಿದ್ರೆ ಐ ಆಮ್ ಸಾರಿ. ಡ್ರೈವರ್, ಆ ಬೈಕ್ ಜೊತೆನೆ ಹೋಗಿ. ಶ್ರೀ, ಆಫೀಸಿಗೆ ಹೊರಟಿದ್ಯಾ? ಹೌದು ಮೇಡಮ್. ಇನ್ನೆಲ್ಲಿ ಹೋಗ್ಲಿ, ಬೇರೆ ಆಪ್ಷನ್ ಇಲ್ಲ ನೋಡಿ. ಹೊಟ್ಟೆಪಾಡು. ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ಒಟ್ಟಿಗೆ ಬಂದ್ರೆ ಇಬ್ರು ಒಂದೇ ಕಾರಲ್ಲಿ ಹೋಗೋಣವಾ? ಬೇಡ ಮೇಡಮ್, ನೀವು ನಮ್ಮ ಬಾಸ್ ಜೊತೆಗೆ ಒಬ್ಬ ಸಾಮಾನ್ಯ ಎಂಪ್ಲಾಯಿ ಕಾರಲ್ಲಿ ಸರಿಸಮ ಕೂತ್ಕೊಂಡು ಹೋಗಕ್ಕಾಗತ್ತಾ? ನಿಮ್ಗೆ ಅವಮಾನ ಅನ್ಸಲ್ವಾ? ಬೇಡ ಮೇಡಮ್. ನಿನ್ ಜೊತೆ ಹೋದ್ರೆ ನನಗೆ ಅವಮಾನ ಅನ್ಸುತ್ತಾ? ಹೇಗಿದೆಲ್ಲ ಯೋಚನೆ ಮಾಡ್ತೀಯ ನೀನು? ಏನ್ ಮಾಡದ್ ಮೇಡಮ್, ಈ ಜೀವನ ಇದೆಯಲ್ಲ ನನ್ಗೆ ಸರಿಯಾದ ಪಾಠ ಕಲಿಸ್ಬಿಟ್ಟಿದೆ. ನನ್ಗೀಗ 27 ವರ್ಷ 6 ತಿಂಗಳು. 27 ವರ್ಷದಲ್ಲಿ ನಾನು ಕಷ್ಟ ಅನ್ನೋದೇ ನೋಡಿಲ್ಲ. ಆದ್ರೆ 6 ತಿಂಗಳಿದೆಯಲ್ಲ, ನನ್ನ ಲೆಕ್ಕಾಚಾರ ಎಲ್ಲ ಉಲ್ಟಾಗೋಯ್ತು. ಅಂತೂ ಇಂತೂ ನನ್ನ ಜೀವನದಲ್ಲಿ ಮೊದಲಿಗಿಂತ ಒಳ್ಳೆ ಟೈಮ್ ಶುರು ಆಯ್ತು ಅನ್ಕೊಂಡೆ. ಆದ್ರೆ ಅದೃಷ್ಟ ಇದೆ ನೋಡಿ, ಸರಿಯಾಗಿ ಕೈ ಕೊಡ್ತು. ಈ 6 ತಿಂಗಳಲ್ಲಿ ನಾನು 6 ಜನ್ಮಕ್ಕೆ ಆಗೋಷ್ಟು ನೋವು ಅನ್ಭವಿಸ್ಬಿಟ್ಟಿದ್ದೀನಿ. ನಮ್ದವರಿಂದನೇ ಮೋಸ. ಮೇಡಮ್, ಒಂದು ಹೇಳ್ತೀನಿ, ಯಾರಿಗೂ ನನ್ನಂತ ಪರಿಸ್ಥಿತಿ ಬರಬಾರ್ದು. ಮೇಡಮ್ ಸಾರಿ, ಪಾಪ ನೀವೇನು ನನ್ನ ಮೇಲೆ ಕರುಣೆ ತೋರಿಸಿ ಕಾರಲ್ಲಿ ಬಾ ಅಂತ ಕರೆದ್ರಿ. ನಾನು ನೋಡಿದ್ರೆ ಇಷ್ಟುದ್ದ ಲೆಕ್ಚರ್ ಕೊಟ್ಟೆ. ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಕಾರಲ್ಲಿ ಬರ್ದೇ ಇರೋಕ್ಕೆ ಬೇರೇನು ಮುಖ್ಯವಾದ ಕಾರಣ ಇದೆ. ಏನು? ಹೊಸ ಸುಖ ಬಂತು ಅಂತ ಹಳೆ ಕಷ್ಟನ ಮರೆಯೋಕ್ಕಾಗತ್ತಾ ಮೇಡಮ್? ಓಪ್ಸ್, ಸಾರಿ. ಇದು ನಿಮ್ಮಂಥವ್ರ ಮನಸ್ಥಿತಿಗೆ ಸರಿ ಹೋಗುತ್ತೋ ಇಲ್ವೋ? ನಾನು ನನ್ನ ಹಳೆ ಕಷ್ಟ ಮರ್ತಿದ್ದೀನಿ, ಸುಖ ಅನುಭವಿಸ್ತಿದ್ದೀನಿ ಅಂತನಾ? ಪರವಾಗಿಲ್ಲ ಮೇಡಮ್, ಭಾಳಷ್ಟು ಸೂಕ್ಷ್ಮಗಳು ಅರ್ಥ ಆಗತ್ತೆ ನಿಮ್ಗೂ. ನಾಟ್ ಬ್ಯಾಡ್. ವಿಮಾನ ಆದರೂ ಸರಿ, ಎಷ್ಟೇ ಮೇಲ್ ಹಾರಿದ್ರು
ಕೆಳಗಿಳಿಲೇಬೇಕು ಅಲ್ವಾ ಮೇಡಮ್? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಶ್ರೀ. ಎದುರಿಗೆ ಕಾಣಿಸ್ತಿರೋದೆಲ್ಲ ನಿಜ ಆಗಿರ್ಬೇಕು ಅಂತ ಏನಿಲ್ಲ. ಪ್ರತ್ಯಕ್ಷವಾಗಿಯೂ ನೋಡಾಯ್ತು, ಪ್ರಮಾಣಿಸಿಯೂ ನೋಡಾಯ್ತು. ಇನ್ನೂ ಪರೀಕ್ಷೆ ಮಾಡ್ತಾ ಕೂತ್ರೆ ನನ್ನಷ್ಟು ಮುಟ್ಟಾಳ ಯಾರು ಇರಲ್ಲ ಮೇಡಮ್. ಸರಿ ಬಿಡು, ನಾನೀಗೇನು ಹೇಳಿದ್ರು ನೀನ್ ಕನ್ವಿನ್ಸ್ ಆಗಲ್ಲ ಬಿಡು. ಕಾಲನೇ ಎಲ್ಲ ಪ್ರೂವ್ ಮಾಡುತ್ತೆ. ಈಗ ಹೇಗಿದ್ರು ನಾವಿಬ್ರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತೀವಲ್ಲ, ದಿನ ಬೆಳಗಾದ್ರೂ ಒಬ್ರು ಮುಖ ಒಬ್ರು ನೋಡ್ಬೇಕು. ನಮ್ಮಿಬ್ರಿಗೂ ಮೀಟ್ ಮಾಡಕ್ಕೆ ಮಾತಾಡಕ್ಕೆ ಸಾಕಷ್ಟು ಚಾನ್ಸ್ಗಳು ಸಿಗುತ್ತೆ. ಆ ಎಲ್ಲ ಚಾನ್ಸನ್ನು ನಾನು ಚೆನ್ನಾಗಿ ಉಪಯೋಗಿಸ್ಕೋತೀನಿ. ನಮ್ಮಿಬ್ರು ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನಾನೇ ಕ್ಲಿಯರ್ ಮಾಡ್ತೀನಿ. ಇಷ್ಟೊಂದು ಓವರ್ ಕಾನ್ಫಿಡೆನ್ಸು ಒಳ್ಳೇದಲ್ಲ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್ ಶ್ರೀ. ನಿನಗೆ ಹಾಗನ್ಸಿದ್ರೆ ಸಾರಿ. ಎನಿವೇಸ್, ಸಿ ಯು ಅಟ್ ಆಫೀಸ್ ಶ್ರೀ. ಸಾರಿ ಮಿಸ್ಟರ್ ಶ್ರೀನಿಧಿ.